ನಾನೀಗ ಉಂಟಲ್ವ ಇಲ್ಲಿ ಮನೆ ಹತ್ತಿರ ಎಲ್ಲ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಈಗ 10 ಗಂಟೆ ಆಯಿತು. ಇಷ್ಟೊತ್ತು ನಾನಿಲ್ಲಿ ಅಂಗಳದಲ್ಲೇ ಇದ್ದೆ, ಮನೆ ಹತ್ತಿರ ಎಲ್ಲ ಕೆಲಸ ಇತ್ತು. ಬಿಸಿಲಾಯಿತು, ನೋಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಈಗ ಅಡಿಕೆ ಹಾಕಲಿಕ್ಕೆ ನೋಡಿ ಹೊರಟಿದ್ದೇನೆ. ಸ್ಕೂಟ್ರ್ ತೆಕ್ಕೊಂಡಿದ್ದೇನೆ, ಮತ್ತು ಸ್ಪ್ರಿಂಕ್ಲರ್ ಬದಲಿಸ್ಲಿಕ್ಕೆ ಉಂಟು ಬರುವಾಗ. ಹಾಗೆ ಆ ಕೆಲಸ ಎಲ್ಲ ಉಂಟು. ಹಾಗೆ ನಾನೀಗ ಇಲ್ಲಿ ಸ್ವಲ್ಪ ನಾಯಿಗೂಡಿನ ಹತ್ತಿರ ಇಲ್ವ, ಇಲ್ಲಿ ನೋಡಿ ಈ ಸೈಡಲ್ಲೆಲ್ಲ ಹುಲ್ಲಿತ್ತಲ್ಲ, ಕೊಟ್ಟಲ್ಲೆಲ್ಲ ಇದನ್ನು ಕೆತ್ತಿ ತೆಗೆದೆ, ಮಣ್ಣನ್ನು ತೆಕ್ಕೊಂಡೋಗಿ ಆಚೆ ಬಿಸಾಡಿದ್ದೇನೆ. ಹಾಗೆ ಇಲ್ಲೆಲ್ಲ ಕ್ಲೀನ್ ಆಯಿತು. ಈಗ ನೋಡಿ ಈ ಜಾಗ ಒಂದು ಕ್ಲೀನ್ ಆಯಿತು. ಹಾಗೆ ಸೈಡೆಲ್ಲ ಗೋಡೆ ಸೈಡಿಗೆಲ್ಲ ಅಲ್ಲೆಲ್ಲ ಇದ್ದ ಮಣ್ಣನ್ನೆಲ್ಲ ಸೈಡಿಗೆ ಹಾಕಿದೆ, ಕೊಟ್ಟಲ್ಲೇ ತೆಗೆದು. ನೋಡಿ ನೀರು ಮಳೆ ಬಂದರೆ ಆ ಸೈಡಿಗೆ ಹೋಗಿ ಗೋಡೆಯ ಒಳಗೆಲ್ಲ ನೀರು ಎಳೆಯುವುದು ಬೇಡ ಅಂತ ಹಾಗೆಲ್ಲ ಮಾಡಿ ಇಟ್ಟದ್ದು ಸ್ವಲ್ಪ. ಹಾಗೆ ಇನ್ನೀಗ ನಾನು ತೋಟಕ್ಕೆ ಹೋಗ್ತೇನೆ, ಬೇಗ ಬೇಗ ಒಂದು ಕೆಲಸ ಮುಗಿಸ್ತೇನೆ. ನನಗಿವತ್ತು ನನಗೂ ಮಗನಿಗೂ ಹೋಗಲಿಕ್ಕಿದೆ ಮಧ್ಯಾಹ್ನ ಊಟ ಆಗಿ. ಹಾಗೆ ಮಧ್ಯಾಹ್ನದಿಂದ ಮೊದಲೇ ಎಲ್ಲ ಕೆಲಸ ಎಲ್ಲ ಒಂದು ಎಲ್ಲಿಗೆ ಹೋಗೋದಿದ್ರು ಮಾಡಲಿಕ್ಕಿರೋ ಕೆಲಸ ಒಂದು ಸ್ವಲ್ಪ ಆದರೂ ಮಾಡಿ ಹೋಗೋದು. ನಾನು ಆಗ ಹೋಗುವಾಗ ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದೆ ಆಯಿತಾ, ಒಂದು ಏನೋ ಕಸ ಕಟ್ಟಿ ನಿಂತಿದೆ. ಈಗ ಇಲ್ಲಿ ಇದೇ ಸ್ಪ್ರಿಂಕ್ಲರ್ ಹಾರ್ತಾ ಇರೋದು. 6 ಹಾಕಿದ್ದೆ, ಅಂದರೆ ಫೋರ್ಸ್ ಮೇಲೆ ಬರುವ ಹಾಗೆ ಉಂಟು. ನಾನು ಜಾಸ್ತಿ ಇಲ್ಲಿ ಹಾಕಿದರೂ ಕೂಡ ನೀರು ಹಾರುವುದಿಲ್ಲ. ಮತ್ತು ಮನೆ ಹತ್ರ ಸಹ ಟಾಂಕಿಗೆಲ್ಲ ನೀರು ಬರ್ತಾ ಇದೆ, ನೀರು ಬರ್ತದೆ ನನ್ನ ಮೈಗೆ. ನಾನು ಹಾಗೆ ಇಲ್ಲಿ ಈಚೆ 2 ಸ್ಪ್ರಿಂಕ್ಲರ್ ಮೇನ್ ಲೈನಲ್ಲಿ ಉಂಟಾಯಿತು, ಅದರೊಂದಿಗೆ ಸಿಕ್ಕಿಸುವ ಅಂತ ಬಂದದ್ದು. ಅಡಿಕೆ ಇಡಲಿಕ್ಕೆ ಹೊರಟದ್ದು ನಾನು ಒಟ್ಟಿಗೆ. ಬೇಗ ಒಟ್ಟಿಗೆ 2 ಕೆಲಸನೂ ಆಗ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. 3ನೇ ಕೊಯ್ಲು ಆಗಲಿಲ್ಲ ನಮ್ಮಲ್ಲಿ, 2 ಕೊಯ್ಲಾದ್ದು. 2 ಕೊಯ್ಲಾಗಿ 35 ದಿನ ಮೇಲೆ ಆಯಿತು. ಹಾಗೆ ಅಡಿಕೆ ಇದೆ. ನಾನು ಒಂದು ಗೋಣಿ 2 ತಂದಿದ್ದೆ, ಒಂದು ಸಸಿ ತೋಟದಲ್ಲಿ ಇಟ್ಟು ಬಂದೆ, ಅಲ್ಲಿ ಇಲ್ಲಿಗೆ ಒಂದೇ ಹಿಡ್ಕೊಂಡು ಬಂದೆ. ಹಾಗೆ ಈಗ ಹೆಕ್ಕಿದನೆಲ್ಲ ಹೀಗೆ ಹಾಳೆಯಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಹೆಕ್ಕಿ ಆದಷ್ಟೇ, ಮತ್ತು ಗೋಣಿಯನ್ನೇ ಹಿಡ್ಕೊಂಡು ತುಂಬ ಆದರೆ ಹೆಕ್ಕಿಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಹಾಗೆ ಇಲ್ಲಿ ಇಟ್ಟಿದ್ದೇನೆ. ಸೈಡಲ್ಲೆಲ್ಲ ತುಂಬ ಇದೆ, ಎದುರು ಸೈಡ್ ಇದೆ. ಇಲ್ಲಿ ಇಷ್ಟು ಜಾಗ ನನಗೆ ಹೆಕ್ಕಿ ಆದೀಗ, ಇಷ್ಟೊಂದು ಜಾಗ ಈ ಕಣಿಯಿಂದ ಈ ಸೈಡ್ ಕೆರೆ ಸೈಡ್ ತನಕ ಹೆಕ್ಕಿ ಆಯಿತು. ಇನ್ನು ಸೈಡಲ್ಲಿ ಹೆಕ್ಕಬೇಕು. ಹಾಗೆ ನಾನು ಹಾಳೆಯಲ್ಲೆಲ್ಲ ಇಟ್ಟಿದ್ದೇನೆ, ಗೋಣಿ ಮಾತ್ರ ಹಿಡ್ಕೊಂಡು ಹೋಗ್ತೇನೆ ಆಚೆ. ಹಾಗೆ ಇನ್ನು ನಾನು ಅಲ್ಲೆಲ್ಲ ಹೆಕ್ಕಬೇಕು ಬೇಗ ಬೇಗ. ಹಸಿರು ಸಹ ಆಗ್ತಾ ಉಂಟು ನನಗೆ, ಅನ್ನ ಇಟ್ಟಾಗಿಲ್ಲ. ಕಣಿಯಲ್ಲಿ ಅಡಿಕಿದ್ದನ್ನು ಹಾಕುವ ಅಂತ ಕಣಿಗೆ ಇಳಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದುಕೊಂಡಿದೆ ನೋಡಿ, ಸೈಡು ತನಕ ಇಲ್ಲೆಲ್ಲ ಇದೆ. ಕೆಲವು ಮರಗಳಲ್ಲಿ ಉಂಟು ಅಡಿಕೆ ಅಷ್ಟೇ, ತುಂಬ ಎಲ್ಲ ಮರದಲ್ಲಂತ ಇಲ್ಲ. ಈಗ 3ನೇ ಕೊಯ್ಲಿಗೆ ಒಂದು ಸ್ವಲ್ಪ ಸಿಗ್ಬೋದಷ್ಟೇ ನಮಗೆ. ಹೀಗೆ ಎಲೆ ಎಡೆಯಿಂದೆಲ್ಲ ಹುಡುಕಿ ಎತ್ತಬೇಕಾಗ್ತದೆ ನೋಡಿ. ತೆಂಗಿನಕಾಯಿ ಇದೆ. ಪುಣ್ಯದಿಂದ 2 ಗೋಣಿ ತಂದಿದ್ದೇನೆ, ಸ್ಕೂಟ್ರಲ್ಲಿ ಬಂದಿದ್ದೇನೆ. ಹೊತ್ತುಕೊಂಡು ಹೋಗುವ ಕೆಲಸ ಇಲ್ಲ ನನಗೆ. ಆಚೆ ಹಾಕಿದೆ. ನಾನು ಹಾಗೆಯೇ ಅಡಿಕೆ ಬೇಗ ಬೇಗ ಒಂದು ಹೆಕ್ಕಿಕೊಳ್ತೇನೆ. ಒಂದು ಗೋಣಿ ಹೆಕ್ಕಿ ಆಯ್ತು. ಇದರಲ್ಲಿ ಒಂದು ತೆಂಗಿನಕಾಯಿ ಇದೆ. ಹಾಗೆ ಇದನ್ನು ತಂದು ಇಟ್ಟು ಇಲ್ಲಿಂದ ನಾನು ಗೋಣಿ ಕೊಂಡೋಗ್ಲಿಕ್ಕೆ ಅಂತ ಬಂದದ್ದು. ಹಾಗೆ ಕರೆಂಟು ಹೋಗಿದೆ, ಸ್ಪ್ರಿಂಕ್ಲರ್ ಹಾರ್ತಾ ಇಲ್ಲ. ಇಲ್ಲಿ ಗೊತ್ತಾಗಿರಲಿಲ್ಲ ಇಲ್ಲಿ ನೀರು ಹಾರ್ತಾ ಇಲ್ಲ ಅಂತ. ಇನ್ನೂ ಆಗಿಲ್ಲ, ಸ್ವಲ್ಪ ಬಾಕಿ ಇದೆ ಹೆಕ್ಕಿಟ್ಟು ಕೆಳಗೆ. ಹಾಗೆ ಕೆಳಗೆ ಹೋಗ್ತೇನೆ, ಒಂದು ಗೋಣಿ ಇದ್ದದನ್ನು ಹಿಡ್ಕೊಂಡು ಹೋಗ್ತೇನೆ. ಮತ್ತು ಇಲ್ಲೂ ಸಹ ಸ್ವಲ್ಪ ಅಡಿಕೆ ಇದೆ ನನಗೆ ಹೆಕ್ಕಲಿಕ್ಕೆ, ಇಲ್ಲಿ ತುಂಬ ಇಲ್ಲ. ಹಾಗೆ ಹೆಕ್ಕಿ ಬರ್ತೇನೆ ಬೇಗ. ಮೊದಲು ಅಡಿಕೆ ಹೆಕ್ಕಿ ಎಲ್ಲ ಆಯಿತು. ಹಾಗೆ ಸ್ಕೂಟ್ರಲ್ಲಿ ಇಟ್ಕೊಂಡು ಮನೆಗೆ ಹೊರಟೆ. ಇನ್ನು ಹೋಗಿ ನನಗೆ ಫಸ್ಟ್ ಅನ್ನ ಇಡಬೇಕು, ಅನ್ನ ಇಟ್ಟುಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಬರೋದು. ತುಂಬ ಹಸಿವಾಗ್ತಾ ಉಂಟಾಯ್ತು ಇವತ್ತು. ಸಾರು ಬೆಳಿಗ್ಗೆನೇ ಮಾಡಿದ್ದೇನೆ, ಒಂದು ಸಾರು ಕಟ್ಸಾರು ಮಾಡಿದ್ದೇನೆ. ಮಧ್ಯಾಹ್ನಕ್ಕಷ್ಟೇ ಮಜ್ಜಿಗೆ ಸಾರು ಅನ್ನ. ಹಾಗೆ ಸಾರಾಗಿದೆ, ಅನ್ನ ಒಂದು ಆದರೆ ಆಯಿತು. ಕುಚಿಲಕ್ಕಿ ಆದ ಕಾರಣ ಒಂದು ಸ್ವಲ್ಪ ಲೇಟ್ ಆಗ್ತದೆ, ಆದರೂ ಮಗ ಬಂದ ಮೇಲೇ ಊಟ ಮಾಡೋದು. ಹಾಗೆ ಅಡಿಕೆ ಎಲ್ಲ ಹೋಗುವಾಗ ನಮ್ಮ ಮನೆಯ ಕೆಲಸ ಎಲ್ಲ ಮುಗಿಸಿಕೊಳ್ಳದಿದ್ದರೆ ಅಲ್ಲಿ ಹೋದಲ್ಲಿ ಮತ್ತೆ ಖುಷಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಕೆಲಸ ಬಂದು ನಾನೇ ಮಾಡಬೇಕಲ್ವ, ಹಾಗೆ ಹೋಗಬೇಕಾದ್ರೆ ಹೆಕ್ಕಿಕೊಂಡ್ರೆ ಸುಲಭ ಆಗ್ತದೆ. ಹಾಗಾದರೆ ನಾನಿನ್ನು ಮನೆಗೆ ಹೊರಡ್ತೇನೆ. ಇಷ್ಟು ಅಡಿಕೆ ಸಿಕ್ತು ನೋಡಿ. ಈಗ ನಾನು ಹೋದಕ್ಕೆ ಕಾಣುವಷ್ಟು ಹುಡುಕಿ ಹೆಕ್ಕಿದ್ದೇನೆ. ಸೊಗೆಯಲ್ಲಿ ಸರಿ ಕಾಣೋದಿಲ್ಲಲ್ಲ, ಕಾಣುವಷ್ಟನ್ನು ಹೆಕ್ಕೊಂಡು ಬಂದೆ ನೋಡಿ. ಈಗ ನಾವಿಬ್ಬರು ಹೊರಟೆವು ನೋಡಿ.
ಸ್ಕೂಟ್ರಲ್ಲಿ ಹೋಗೋದಾಯ್ತಾ, ನಾವು ಕಾರಲ್ಲಿ ಹೋಗೋದಿಲ್ಲ, ಬೈಕಲ್ಲಿ ಇಲ್ಲ, ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೇವೆ ನಾವು ವಿಟ್ಲ ಸೈಡು. ಹಾಗೆ ನಾವೀಗ ಹೊರಟದ್ದು. ಇವತ್ತು ನಾನು ಅಡಿಕೆ ಮುಚ್ಚಿ ನಿನ್ನೆ ಸಂಜೆ ಇಟ್ಟಿದ್ದೆ, ಅದನ್ನು ತೆಗೆದು ಕೂಡ ಇಲ್ಲ. ಅಂದರೆ ನಾವು ಹೋಗಿರುವಾಗ ಮಳೆ ಬಂದರೆ ಕಷ್ಟ ಅಲ್ವ, ಹಾಗೆ ಇಟ್ಟು ಬಿಟ್ಟದ್ದು. ಮೋಡ ಇದೆ ಈಗಲೂ ಮೋಡ ಇದೆ, ನಿನ್ನೆ ಇಡೀ ದಿನ ಇತ್ತು ಮೋಡ. ಇದು ನಮ್ಮ ಈ ಕರ್ಟನ್ ನಾವು ಮಾಡಿದ್ದೇವಲ್ಲ, ಇದು ಎಳಿಲಿಕ್ಕೆ ಆಗ್ತಾ ಇಲ್ಲ ಆಯಿತಾ, ಹಾಗೆ ಅದು ಹಾಗೆ ಉಂಟು. ಅದಕ್ಕೆ ಹಗ್ಗ ಎಲ್ಲ ತಗೊಂಡು ಬಂದಿದ್ದೇವೆ, ಅದರ ಕೆಲಸ ಬಾಕಿ ಇದೆ. ಹಾಗೆ ನೋಡಿ ಇಲ್ಲಿ ಇವರನ್ನು ಗೊತ್ತಾ ನಿಮಗೆ ಯಾರು ಅಂತ? ಅವನು ಹೊರಡ್ತಾ ಇದ್ದಾನೆ, ನಾನು ಗೇಟ್ ಹಾಕ್ಬೇಕಲ್ಲ, ಹಾಗೆಯೇ ನಾನೀಗ ಹೋಗ್ತಾ ಇದ್ದೇನೆ ಗೇಟಿನ ಹತ್ರ. ಹಾಗೀಗ ನಾವು ಭೂತಕೊಳಕ್ಕೆ ಹೋಗಲಿಕ್ಕೆ ಹೊರಟ್ವಿ. ನೋಡಿ ಅಮ್ಮ ಇಲ್ಲಿದ್ದಾರೆ, ಕತ್ಲೆ ಆಯಿತು, 7:30 ಆಯಿತು. ನಡ್ಕೊಂಡು ಹೋಗ್ತಾ ಇದ್ದೇವೆ, ದಾರಿ ಕಾಣೋದಿಲ್ಲ. ಅಮ್ಮ ಟಾರ್ಚ್ ಇಟ್ಕೊಂಡಿದ್ದಾರೆ, ನಾನು ಮೊಬೈಲಲ್ಲಿ ಟಾರ್ಚ್ ಇಟ್ಕೊಂಡಿದ್ದೀನಿ. ಹಾಗೆ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ನಿಮಗೆ ಕಾಣಲಿಕ್ಕಿಲ್ಲ, ಕೆಳಗಡೆ ಗಂಡು ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ವಿಡಿಯೋದಲ್ಲಿ. ಇದೀಗ ಇಲ್ಲಿ ನಡೀತಿರುವಂಥದ್ದು ಪುದೆತ್ತ ಭೂತ ಅಂತ.
ಆ ದಿನಕ್ಕೆ ರಾತ್ರಿ ಅಷ್ಟೇ ಇದ್ದದ್ದು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಆಮೇಲೆ ಮರುದಿವಸ ಇನ್ನೀಗ ವಾಪಸ್ ಬೇರೆ ಪಂಜುರುಳಿ ಮತ್ತು ಧೂಮಾವತಿ ಮತ್ತು ಗುಳಿಗ ಮತ್ತು ಕೊರಗಜ್ಜ ಈ ಥರ ಬೇರೆ ಬೇರೆ ಭೂತಕೋಲಗಳಿದ್ದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೇನೆ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. It's not a game, it's a